ಗಣೇಶ ವಿಸರ್ಜನೆ ಗಲಾಟೆಗೆ ಶ್ರೀರಾಮ ಸೇನೆ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಖಂಡನೆಯನ್ನ ವ್ಯಕ್ತಪಡಿಸಿದ್ದಾರೆ. ಮಂಡ್ಯದ ನಾಗಮಂಗಲ ಗಣೇಶ ವಿಸರ್ಜನೆ ಗಲಾಟೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಖಂಡನೆ ವ್ಯಕ್ತಪಡಿಸಿರುವ ಪ್ರಮೋದ್ ಮುತಾಲಿಕ್ ಕಾಂಗ್ರೆಸ್ ಹಾಗೂ ಮುಸ್ಲಿಮರ ವಿರುದ್ಧ ಇದೇ ಸಂದರ್ಭದಲ್ಲಿ ತೀವ್ರ ಆಕ್ರೋಶವನ್ನ ಕೂಡ ಹೊರಹಾಕಿದ್ದಾರೆ. 5 ದಿನದ ಗಣೇಶ ವಿಸರ್ಜನೆ ಮೆರವಣಿಗೆ ವೇಳೆ ಮಂಡ್ಯದ ನಾಗಮಂಗಲದಲ್ಲಿ ನಡೆದಿರುವ ಗಲಾಟೆ ವಿಷಯಕ್ಕೆ ಸಂಬಂಧಿಸಿದಂತೆ ಧಾರವಾಡದಲ್ಲಿ ಶ್ರೀರಾಮ ಸೇನಾ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಕಾಂಗ್ರೆಸ್ ಹಾಗೂ ಮುಸ್ಲಿಮರ ವಿರುದ್ಧ ಕಿಡಿಕಾರಿದ್ದಾರೆ. ಹಾಗೆ ಇವರೊಂದಿಗೆ ನಮ್ಮ ಪ್ರತಿನಿಧಿ ವಿಠಲ್ ಕರಡಿಗುಡ್ಡ ಚಿಚ್ಚಾಟನ್ನ ನಡೆಸಿದ್ದಾರೆ. ನೋಡೋಣ. ವಿಸರ್ಜನೆ ವೇಳೆ ಮಂಡ್ಯ ಜಿಲ್ಲೆಯ ನಾಗಮಂಗಲದಲ್ಲಿ ನಡೆದಿರ್ತಕ್ಕಂಥ ಘಟನೆ ವಿಷಯಕ್ಕೆ ಸಂಬಂಧಪಟ್ಟಂತೆ ಮಾತಾಡಲಿಕ್ಕೆ ನಮ್ಮ ಮುಂದಿಗೆ ಶ್ರೀರಾಮ್ ಸೇನೆ ಮುಖ್ಯಸ್ಥರಾಗಿರ್ತಕ್ಕಂಥ ಪ್ರಮೋದ್ ಮುತಾಲಿಕ್ ಅವರು ಸರ್, ಪದೇ ಪದೇ ಈ ರೀತಿ ಘಟನೆಗಳು ರಾಜ್ಯದಲ್ಲಿ ನಡೀತಿರುವಂತದ್ದು ಏನ್ ಹೇಳ್ತಾರೆ? ನಾಗಮಂಗಲದ ಘಟನೆ ಅಂತೂ ಇಡೀ ಹಿಂದೂ ಸಮಾಜದ ಮೇಲೆ ಹಲ್ಲೆ ಆಗಿದೆ. ಬರೀ ನಾಗಮಂಗಲದ ಗಣೇಶನ ಅಲ್ಲ, ಇಡೀ ದೇಶದ ಗಣಪತಿ ಪೂಜೆ, ನಾವು ಪ್ರಥಮ ಪೂಜೆ ಗಣೇಶನಿಗೆ ಸಲ್ಲಿಸುವಂತಹ ಆ ಗಣೇಶನ ಮೇಲೆ ಹಲ್ಲೆ ಆಗಿದೆ. ಚಪ್ಪಲಿ ಎಸೆದಿದ್ದಾರೆ, ಕಲ್ಲು ಎಸೆದಿದ್ದಾರೆ ಅಂತಂದ್ರೆ ಇದು ನಾವು ಕ್ಷಮೆ ಮಾಡುವಂತಹದ್ದಲ್ಲ, ಅಕ್ಷಮ್ಯ ಅಪರಾಧವನ್ನ ಮಾಡಿದ್ದಾರೆ. ನಾನು ಹೇಳುದು ಇದು ಪೂರ್ವ ಯೋಜಿತ ಪ್ರೀ ಪ್ಲಾನ್ಡ್ ಗಲಾಟೆ ಆಗಿದೆ. ಮಸೀದಿ ಒಳಗಡೆ ಕಲ್ಲು ಹೇಗೆ ಬರುತ್ತೆ, ಮಸೀದಿ ಒಳಗಡೆ ಬಾಂಬ್ಗಳು ಹೇಗೆ ಬರ್ತವೆ, ಪೆಟ್ರೋಲ್ ಬಾಂಬ್ಗಳನ್ನ ಇಟ್ಟುಕೊಂಡು ಎಸೆದಿದ್ದಾರೆ, ಅಂಗಡಿಗಳನ್ನು ಸುಟ್ಟು ಹಾಕಿದ್ದಾರೆ. ಅಂದ್ರೆ ವ್ಯವಸ್ಥಿತವಾಗಿ ಪ್ರೀ ಪ್ಲಾನ್ ಮಾಡಿದಂತ ಘಟನೆ ಇದು. ಹೋದ ವರ್ಷ ಇದೇ ಮಸೀದಿಯ ಎದುರುಗಡೆ ಇದೇ ರೀತಿಯ ಗಲಾಟೆ ಆದಂತಹದ್ದು. ಚಲುವರಾಯ ಸ್ವಾಮಿ ಅಲ್ಲಿಯ ಉಸ್ತುವಾರಿ ಮಂತ್ರಿಗೆ ಗೊತ್ತಾಗ್ಲಿಲ್ವಾ? ಅಲ್ಲಿಯ ಪೊಲೀಸ್ ಡಿಪಾರ್ಟ್ಮೆಂಟ್ SP ಅವ್ರಿಗೆ ಗೊತ್ತಾಗ್ಲಿಲ್ವಾ? ಹೆಚ್ಚಿನ ಬಂದೋಬಸ್ತ್ ಇಡಬೇಕು, ಅಥವಾ ಅಲ್ಲಿ ಇರುವಂತಹ ಮಸೀದಿಯೊಳಗೆ ಏನೇನ್ ನಡೀತಾ ಇದೆ ಚಟುವಟಿಕೆ ಅಂತನ್ನುವಂಥದ್ದು ಗೊತ್ತಾಗಬೇಕಾಗಿತ್ತಲ್ಲ. ಕಲ್ಲು ಶೇಖರಣೆ ಯಾಕೆ ಮಾಡ್ತಾ ಇದಾರೆ? ಹಾಗಾದ್ರೆ ಅಲ್ಲಿ ಇಂಟೆಲಿಜೆನ್ಸ್ ಅವ್ರ ಏನು ಸತ್ತಿದಾರ ಅವರು? ಸೊ ಈ ರೀತಿಯ ನಮ್ಮ ಹಿಂದೂ ದೇವರುಗಳ ದೇವಸ್ಥಾನದ ಮೆರವಣಿಗೆ ಸಮಯದಲ್ಲೇ ಆಗ್ತಾ ಇರುವಂತ ಘಟನೆ ಏನಿದೆಯಲ್ಲ, ಇದನ್ನ ಇನ್ನು ಮೇಲೆ ನಾವು ಇದನ್ನ ಸಹನೆ ಮಾಡುದಿಲ್ಲ. ಇನ್ನು ನೀವು ಹೇಗೆ ಮೆರವಣಿಗೆ ಮಾಡ್ತೀರಿ ನೋಡೋಣ, ನೀವು ಹೇಗೆ ಇವತ್ತು ನಮ್ಮ ಹಿಂದೂ ಬೀದಿಗಳಲ್ಲಿ ಬರ್ತೀರಿ ನೋಡೋಣ. ಹಾಗಾದ್ರೆ ಸೊ ಇದಕ್ಕೆ ನಾವು ಉತ್ತರ ಕೊಡ್ಬೇಕಾಗತ್ತೆ, ನಾವು ತಡಿಬೇಕಾಗತ್ತೆ. ನಮ್ಮ ದೇಶದಲ್ಲಿ ಹುಟ್ಟಿ ಅನ್ನ ತಿಂದು ಇಲ್ಲಿ ನಮ್ಮ ದೇವರುಗಳ ಮೇಲೆ ಅಪಮಾನ ಮಾಡುವಂತ ಇದನ್ನ ಸಹನಾತಿ ತಾಳ್ಮೆ ಮೀರಿ ಮಾಡ್ತಾ ಇರುವಂತ ಪ್ರಕ್ರಿಯೆ ಇದೆ. ಇದಕ್ಕೆ ನಾವು ಒಪ್ಪೋದಿಲ್ಲ, ಇದರ ವಿರುದ್ಧ ಪ್ರತಿಭಟನೆಯನ್ನು ಮಾಡ್ತೀವಿ ಅಂತನ್ನುವಂಥದ್ದು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಘಟನೆಗಳು ಪದೇ ಪದೇ ಆಗ್ತಿರುವಂತದ್ದು ಅಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ಬೋದು, ಪೊಲೀಸ್ ಇಲಾಖೆ ವೈಫಲ್ಯವೇ ಕಾರಣ ಅಂತೀರಾ ಸರ್ ಈ ಘಟನೆಗಳಿಗೆ? 100ಕ್ಕೆ 100 ಹೇಳ್ತೀನಿ. ಅಲ್ಲಿಯ ಪೊಲೀಸ್ ಡಿಪಾರ್ಟ್ಮೆಂಟ್ ಮತ್ತು ಚಲುವರಾಯ ಸ್ವಾಮಿನೇ ಜವಾಬ್ದಾರಿ, ಬೇಜವಾಬ್ದಾರಿಯಿಂದ ನಡ್ಕೊಂಡಿದ್ದಾರೆ. ಅವರಿಬ್ಬರ ಮೇಲೂ ಕ್ರಮ ತಗೊಳ್ಬೇಕು. ಈ ಗಲಭೆಗೆ ಕಾರಣಕರ್ತರು ಅವರಿಬ್ಬರು ಜವಾಬ್ದಾರಿ ಅಂತನ್ನುವಂಥದ್ದು ಹೇಳ್ತೀನಿ. ಹೋದ ಬಾರಿ ನಡೆದಂತ ಘಟನೆಯ ಎಚ್ಚರಿಕೆ ವಹಿಸಿ ಬಂದೋಬಸ್ತಿ ಮಾಡಿ ಶಾಂತಿಯ ಸಭೆಗಳನ್ನ ಮಾಡಿ ಅಲ್ಲಿಯ ಮಸೀದಿ ಒಳಗಡೆ ಯಾರ್ಯಾರಿದ್ದಾರೆ ಅವ್ರನ್ನೆಲ್ಲರನ್ನು ಒದ್ದು ಓಡಿಸಿ ಬೇರೆ ಕಡೆಗೆ ಶಿಫ್ಟ್ ಮಾಡಕ್ ಆಗ್ಲಿಲ್ವಾ? ಹೋದ ವರ್ಷ ಅದೇ ಮಸೀದಿ ಎದುರುಗಡೆ ಗಲಾಟೆ ಆದಂತದ್ದು ಒಂದು ಕಾಮನ್ ಸೆನ್ಸ್ ಇಲ್ವಾ? ಇದು ಇಷ್ಟು ಗೊತ್ತಾಗ್ಲಾರ್ದಂದ್ರೆ ಇದು ಚಲುವರಾಯ ಸ್ವಾಮಿ ಅವರ ಪರ್ಪಸ್ಲಿ ಹಿಂದೂಗಳ ಮೇಲೆ ಗಲಭೆ ಆಗಬೇಕು ಅಂತನ್ನುವಂಥದ್ದೇ ನಿಮ್ಮ ಮನಸ್ಥಿತಿ ಇತ್ತು ಅಂತನ್ನುವಂಥದ್ದು ನಮ್ಗೆ ಸಂಶಯ ಬರ್ತಾ ಇದೆ. ಮುಸ್ಲಿಂ ಕಿಡಿಗೇಡಿಗಳಿಗೆ ಭಯನೇ ಇಲ್ಲ. ಒಳಗಡೆ ಹೋಗ್ತಾರೆ ಬರ್ತಾರೆ, ಒಳಗಡೆ ಹೋಗ್ತಾರೆ ಬರ್ತಾರೆ. ಗಲಭೆ ಆಗ್ತಾ ಇದೆ, ಹಿಂದೂಗಳ ಮೇಲೆ ಅತ್ಯಾಚಾರ ಆಗ್ತಾ ಇದೆ, ಕೊಲೆಗಳಾಗ್ತಾ ಇದ್ದಾನೆ, ನಮ್ಮ ದೇವರುಗಳ ಮೇಲೆ ಅಪಮಾನ ಆಗ್ತಾ ಇದೆ. ಜೈ ಶ್ರೀರಾಮ್ ಹೇಳಿದ್ರೆ ತಪ್ಪು, ನಾವು ಅಂಗಡಿ ಒಳಗಡೆಗೆ ನಾವು ಹಾಡನ್ನ ಭಕ್ತಿಗೀತೆ ಹಾಡಿದ್ರೆ ತಪ್ಪು. ಈಗ ಅನೇಕ ಘಟನೆಗಳನ್ನ ನೋಡಿದ್ರೆ ಗೃಹ ಇಲಾಖೆ ಹಿಂದೂಗಳನ್ನೇ ಟಾರ್ಗೆಟ್ ಮಾಡ್ತಾ ಇರುವಂತ ಮುಸ್ಲಿಂ ಸಮಾಜವನ್ನ ಎಚ್ಚರಿಕೆಯಿಂದ ಅವ್ರಿಗೆ ಹೇಳಬೇಕು ಅಂತನ್ನುವಂಥದ್ದು. ಇದಷ್ಟು ಏನು ಶ್ರೀರಾಮ್ ಸೇನೆ ಮುಖ್ಯಸ್ಥರಾಗಿರ್ತಕ್ಕಂಥ ಪ್ರಮೋದ್ ಮುತಾಲಿಕ್ ಅವರು ಮಾತಾಡುವಂಥದ್ದು. ಇಂಥ ಘಟನೆಗಳು ಪದೇ ಪದೇ ಸಂಭವಿಸುವಂತ ಹಿನ್ನೆಲೆಯಲ್ಲಿ ಕೂಡ ಇದೊಂದು ಕಟ್ಟುನಿಟ್ಟಿನ ಕಾನೂನು ಕ್ರಮವನ್ನ ಕೈಗೊಳ್ಳಬೇಕು ಅನ್ನುವಂತ ಒಂದು ಆಗ್ರಹವನ್ನ ಕೂಡ ಈಗ ಅವರು ಮಾಡ್ತಿರುವಂತದ್ದು. ಧಾರವಾಡದಿಂದ ವಿಠಲ್ ಕರಡಿಗುಡ್, ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51,
ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.